ಯಾರೇ ಒಬ್ಬ ವ್ಯಕ್ತಿ ಬಹಳ ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಹೇಳಿದ್ರೆ ಒಂದು ಶಾಲೆಯಿಂದನೇ ಶುರು ಆಗ್ತದೆ. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸರ್ಕಾರಿ ಶಾಲೆಯಿಂದ ಓದಿದಾನೆ ಅಂದ್ರೆ ನಾನು ಎಲ್ಲಿಂದ ಬಂದೆ ಅಲ್ಲಿಗೆ ಸಹಕಾರ ಮಾಡಬೇಕು ಅಂತೇಳಿ ಅವನಿಗೆ ಆಸೆ ಇರ್ತದೆ, ಆದರೆ ಅದು ಗೊತ್ತಿರಲ್ಲ. ಅದಕ್ಕೆ ನಾನು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತ ಮಾಡಿದೆ. 500 ರೂಪಾಯಿಂದ ಹಿಡಿದು 5 ಕೋಟಿವರೆಗೂ ಕೂಡ ಇವತ್ತು ಆ ಶಾಲೆಯಲ್ಲಿ ಅವರು ಓದಿರ್ತಕ್ಕಂಥ ಶಾಲೆಗಳಿಗೆ ಸಹಕಾರವನ್ನು ಮಾಡಿದ್ದಾರೆ. ಸರ್ಕಾರ ಎಲ್ಲ ಮಾಡುತ್ತೆ, ಅದ್ರ ಜೊತೆಗೆ ನೀವು ಕೂಡ ಕೈ ಜೋಡಿಸಿದರೆ ಅದು ಆರ್ಥಿಕವಾಗೋ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಶಕ್ತಿಯನ್ನು ಕೊಟ್ಟರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ತೃಪ್ತಿನೂ ಕೊಡುತ್ತೆ ಮತ್ತು ಆ ಮಕ್ಕಳ ಭವಿಷ್ಯಕ್ಕೂ ಕೂಡ ಸಹಕಾರ ಆಗುತ್ತೆ. ನೀವೊಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರೋ, IAS ಡಾಕ್ಟ್ರು ಏನೋ ಒಂದು ಇದ್ದೀರಿ ಅಂತ ಹೇಳಿದರೆ ಸ್ವಲ್ಪ ಹಿಂದೆ ತಿರುಗಿ ನೋಡಬೇಕಾಗುತ್ತೆ. ನಿಮ್ಮ ಹೆಜ್ಜೆ ಗುರುತು ನಿಮಗೆ ಕಣ್ಣಿಗೆ ಕಾಣಿಸದೇ ಇರ್ಬೋದು, ಆದರೆ ನಿಮ್ಮ ಬೆಳವಣಿಗೆ, ನಿಮ್ಮ ಭವಿಷ್ಯ ಆ ಶಾಲೆಯಿಂದ ಅನ್ನೋದನ್ನ ಯಾವತ್ತೂ ಕೂಡ ನೀವು ಮರಿಬಾರ್ದು. ನಾನು ಕೂಡ ನಮ್ಮ ತಂದೆ ಓದಿರ್ತಕ್ಕಂಥ ಸರ್ಕಾರಿ ಶಾಲೆಗೆ ನನ್ನ ಸಂಬಳದಲ್ಲಿ ನಾನು ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀನಿ. ಕೊಡುಗೆ ಅಲ್ಲ, ಅದು ಜವಾಬ್ದಾರಿಯನ್ನು ಇಟ್ಟಿದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಮುಖ್ಯಮಂತ್ರಿಗಳಾಗಿ ನಾನು ಈ ಸರ್ಕಾರಿ ಶಾಲೆ ನಮ್ಮ ಹಳ್ಳಿಯಲ್ಲಿ ಇಲ್ಲ ಅಂದಿದ್ರೆ, ಇಲ್ಲಾಂದರೆ ಆ ಥರದ ವ್ಯವಸ್ಥೆಗೆ ನಾನು ಏನಾದ್ರು ಸಹಕಾರದಿಂದ ಶಾಲೆಗೆ ಹೋಗಲಿಲ್ಲ ಅಂದರೆ ಈ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿಗಳು ಆಗ್ತಿರಲಿಲ್ಲ ಅಂತ ಹೇಳಿದರು. ಆ ಸರ್ಕಾರಿ ಶಾಲೆಯನ್ನು ನಾನು ಜವಾಬ್ದಾರಿ ತಗೊಳ್ತೀನಿ ಅಂತ ಅವರು ಸಹಕಾರ ಹೆಂಗೆ ಮಾಡಿದ್ದಾರೆ ಅದೇ ರೀತಿ ನೀವು ಮಾಡಿ. ನಮ್ಮ ಶಾಲೆ ನಮ್ಮ ಜವಾಬ್ದಾರಿ.